ಎಲ್ಲರಿಗೂ ನಮಸ್ಕಾರ. ಲರ್ನ್ ಟು ಅಚೀವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯು ಜಿ ಟಿ ನೆಟ್ ಎಕ್ಸಾಮ್ಸ್ ಬಗ್ಗೆ ಅದು ಎಲ್ಲಿ ನಡೆಯುತ್ತೆ, ಯಾವ ರೀತಿ ಅಂತ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವಾಟ್ ಈಸ್ ಯು ಜಿ ಸಿ ನೆಟ್? ಇಟ್ ವಾಸ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಡೆಯುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PhD ಕ್ವಾಲಿಫೈಯರ್ಸ್ ಈ ಎಕ್ಸಾಮ್ಸ್ನ ಬರಿಬೋದು. ಎಲಿಜಿಬಲ್ ಕ್ರೈಟೀರಿಯಾ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಮಿನಿಮಮ್ ವಿತ್ 50% ಮಾರ್ಕ್ಸ್. ಫೈನಲ್ ಇಯರ್ ಸ್ಟೂಡೆಂಟ್ ಸಹ ಬರಿಬೋದು. ಈ ಎಕ್ಸಾಮ್ಗೆ ಯಾವುದೇ ಏಜ್ ಲಿಮಿಟ್ ಇರಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್. ಇನ್ನು ಯು ಜಿ ಸಿ ನೆಟ್ ಎಕ್ಸಾಮ್ ವರ್ಷಕ್ಕೆ 2 ಬಾರಿ ನಡೆಯುತ್ತೆ, ಒಂದು ಜೂನಲ್ಲಿ, ಇನ್ನೊಂದು ಡಿಸೆಂಬರಲ್ಲಿ. ಸೊ ನಾವು ಇವಾಗ ಡಿಸೆಂಬರ್ ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ, ನೀವು ಅಪ್ಲಿಕೇಶನ್ ಹಾಕ್ಬೋದು. 7th October 2025 ಟು 7th November 2025 ವಾಸ್ ಲಾಸ್ಟ್ ಡೇಟ್. ಇನ್ನು ಅಪ್ಲಿಕೇಶನ್ ಫೀಸ್ ಬಂದರೆ ಜನರಲ್ ಅನ್ರಿಸರ್ವ್ ಕ್ಯಾಟಗರಿ ಅವ್ರಿಗೆ 1150 ರೂಪೀಸ್ ಇದೆ. SWC ಅವ್ರಿಗೆ 600 ರೂಪಾಯಿ ಇದೆ. OBC ಆ್ಯಂಡ್ SWC ಎಕನಾಮಿಕ್ ವೆಲ್ ಬ್ಯಾಕ್ಗ್ರೌಂಡ್ ಕ್ಲಾಸ್ ಅವ್ರಿಗೆ 600 ಇದೆ. SC ST ಅವ್ರಿಗೆ 325 ಇದೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದು ಯಾವುದೇ ಏಜ್ ಲಿಮಿಟ್ ಇರಲ್ಲ. ನೀವೇನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಬೇಕು, ಅದಕ್ಕೊಂದು ಸರ್ಟಿಫಿಕೇಟ್ ಆ್ಯಡ್ ಮಾಡಬೇಕು ಅಂದರೆ ಇದು ಎಲಿಜಿಬಿಲಿಟಿ ಎಕ್ಸಾಮ್ಸ್. ನೀವು ಆ ಕೆಲಸ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ. ಆ್ಯಂಡ್ GRF ರಿಸರ್ಚ್ ಫೆಡರೇಷನಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ, ಇಲ್ಲ ಅದಕ್ಕೆ ನೀವು ಜಾಯ್ನ್ ಆಗಬೇಕಂದ್ರೆ ಈ ಸರ್ಟಿಫಿಕೇಟ್ ತುಂಬ ಮುಖ್ಯ. ಆ್ಯಂಡ್ ನೀವೇನಾದರೂ ಮಾಸ್ಟರ್ಸ್ ಮುಗಿಸಿ PhD ಮಾಡಬೇಕು, ಐ ವಾಂಟ್ ಟು ಗೆಟ್ ಮೈ PhD ಅಡ್ಮಿಷನ್ ಅಂತ ಅಂದರೆ ಯು ಮಸ್ಟ್ ಕ್ಲಿಯರ್ ದಿಸ್ ಎಕ್ಸಾಮ್. ಯು ಜಿ ಸಿ ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದವರು ಕಂಡಕ್ಟ್ ಮಾಡೋ KCET ಎಕ್ಸಾಮ್ಸ್ ಯಾವ ರೀತಿ, ಯಾವ ಎಲಿಜಿಬಲ್ ಕ್ರೈಟೀರಿಯಾ ಇರುತ್ತೋ, ಯಾವ ರೀತಿ ಆ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇದೆಯೋ, ಯು ಜಿ ಸಿ ನೆಟ್ ಎಕ್ಸಾಮು ಸಹ ಅಷ್ಟೇ ವ್ಯಾಲ್ಯೂ ಇದೆ. ಇದು ಸೆಂಟ್ರಲ್ ಲೆವೆಲಲ್ಲಿ ನಡೆಯುತ್ತೆ. ಇದು ಇಡೀ ಇಂಡಿಯಾದಲ್ಲಿರೋ ಅಂಥ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಈ ಎಕ್ಸಾಮ್ಸ್ ಬರಿಬೋದು. ಇಲ್ಲಿ ಎಕ್ಸಾಮ್ಸ್ ಡ್ಯೂರೇಷನ್ 3 hours ಇರುತ್ತೆ, 180 minutes, ನೋ ಬ್ರೇಕ್ ಬಿಟ್ವೀನ್ ಪೇಪರ್ 1 ಆ್ಯಂಡ್ ಪೇಪರ್ 2. 2 ಪೇಪರ್ ಇರುತ್ತೆ. 1 ವಾಸ್ ಕಾಮನ್ ಪೇಪರ್ ಫಾರ್ ಆಲ್, ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲರೂ ಒಂದು ಕಾಮನ್ ಪೇಪರ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಆಗಿರುತ್ತೆ. ಸೊ ಇಲ್ಲಿ ಸ್ಟೆಪ್ಸ್ ಟು ದ ಅಪ್ಲೈ ಆನ್ಲೈನ್, ಯಾವ್ಯಾವ ಸ್ಟೆಪ್ ಫಾಲೋ ಮಾಡಬೇಕು ಅಂತ ಇದ್ದರೆ, ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಯೂಸಿಂಗ್ ಯುವರ್ ಇಮೇಲ್ ID ಆರ್ ಮೊಬೈಲ್ ನಂಬರ್. ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ವಿತ್ ಫೋಟೋ STMB, ಸೈನ್ STMB ಅಂತಿದೆ. ಆ್ಯಂಡ್ ಆಫ್ಟರ್ ದಟ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿದ್ಮೇಲೆ ನೀವು ಫೀಸ್ ಪೇ ಮಾಡ್ಬೋದು. ನೀವು ಫೋನಲ್ಲೇ ಈ ಅಪ್ಲಿಕೇಶನ್ನ ಹಾಕ್ಬೋದು. ನಿಮಗೆ ಯಾವ ರೀತಿ ಅಂತ ಗೊತ್ತಾಗಬೇಕು, ತಿಳಿತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಎಕ್ಸಾಮ್ ಪ್ಯಾಟ್ರನ್ನು ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. 2 ಪೇಪರ್ಸ್ ಇರುತ್ತೆ, 3 hours ಟೈಮ್ ಕೊಟ್ಟಿರ್ತಾರೆ. ಪೇಪರ್ 1 ಫಾರ್ ಕಾಮನ್ ಫಾರ್ ಎವ್ರಿ ಒನ್ ಆ್ಯಂಡ್ ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟು. ಪೇಪರ್ 1 50 marks ಕ್ವಶನ್, ಪೇಪರ್ 2 100 marks ಕ್ವಶನ್. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಂದರೆ MCQ ಟೈಪ್ಸ್ ಇರುತ್ತೆ. ನೋ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಯು ಜಿ ಸಿ ನೆಟ್ ಎಕ್ಸಾಮಲ್ಲಿ. ಸೊ ಅಪ್ಲೈ ಮಾಡೋದಕ್ಕೆ ಏನೇನು, ಯಾವ್ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂದರೆ ಫಸ್ಟ್ ನೋಡೋಣ ಬನ್ನಿ. ಈಗ ಡಿಸೆಂಬರಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿದೆ, ನೀವು ಅಪ್ಲೈ ಮಾಡ್ಕೋಬೋದು. ಇಟ್ಸ್ ಅವಾರ್ಡೆಡ್. ನೀವು ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್, PhD ಅಡ್ಮಿಷನ್ ಆ್ಯಂಡ್ JRF ಅಂದರೆ ರಿಸರ್ಚಿಂಗು ಸಹ ನಿಮಗೆ ಚಾನ್ಸ್ ಕೊಡ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಎಕ್ಸಾಮ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಕಂಡಕ್ಟ್ ಮಾಡೋ ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ದ ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಅಂಡರ್ ದ ಅಪಾಯಿಂಟ್ಮೆಂಟ್ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಗೆಟ್ ಅಡ್ಮಿಷನ್ ಟು PhD ಕ್ಯಾಟಗರಿ ಆ್ಯಂಡ್ JRF. ಸೊ ಇಲ್ಲಿ ಎಲಿಜಿಬಿಲಿಟಿ ಡಿಟರ್ಮೈನ್ಡ್ ಬೈ ದ ಫಾಲೋಯಿಂಗ್ ಅಂದರೆ ನೀವು ಕ್ಯಾಟಗರಿ 1, ಕ್ಯಾಟಗರಿ 2 ಆ್ಯಂಡ್ ಕ್ಯಾಟಗರಿ 3ಯಲ್ಲಿ ಡಿವೈಡ್ ಆಗಿರುತ್ತೆ. ನಿಮ್ಮ ಪರ್ಸೆಂಟೇಜ್ ಮೂಲಕ ನಿಮ್ಮ ಎಲಿಜಿಬಿಲಿಟಿನ ಇವರು ಡಿವೈಡ್ ಮಾಡ್ತಾರೆ. ಸೊ ನೀವು ಕ್ಯಾಟಗರಿ 1ನಲ್ಲಿ ಅವಾರ್ಡೆಡ್ ಆದರೆ JRFಲ್ಲೂ ನೀವು ಅಡ್ಮಿಷನ್ ಮಾಡ್ಕೋಬೋದು ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು ಆ್ಯಂಡ್ PhD ಅಡ್ಮಿಷನ್ ಸಹ ನೀವು ಪಡ್ಕೋಬೋದು.
ಇನ್ನು ಕ್ಯಾಟಗರಿ 2 ಬಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ PhD ಓನ್ಲಿ ಇರುತ್ತೆ, GRF ನಿಮಗೆ ಇರೋದಿಲ್ಲ. ಇನ್ನು ಕ್ಯಾಟಗರಿ 3ಗೆ ಬಂದರೆ ಓನ್ಲಿ PhDಗೆ ಮಾತ್ರ. ಸೊ ಕ್ಯಾಟಗರಿ ವೈಸ್ ನಿಮ್ಮ ಪರ್ಸೆಂಟೇಜ್ ಯಾವ ರೀತಿ ಇರುತ್ತೋ ಆ ರೀತಿ ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ನೀವು ಯಾವ ಎಲಿಜಿಬಿಲಿಟಿ ಇದ್ದೀರಾ. ನೀವು GRF ರಿಸರ್ಚಲ್ಲಿ ಎಲಿಜಿಬಿಲಿಟಿ ಇದ್ದೀರಾ ಅಂದರೆ ನಿಮಗೆ ಆ ಸರ್ಟಿಫಿಕೇಟ್ ಕ್ಯಾಟಗರಿ ಮೂಲಕ ನಿಮಗೆ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಪರ್ಸೆಂಟೇಜು ತುಂಬ ಮ್ಯಾಟರ್ ಆಗುತ್ತೆ. ಇನ್ನು ಸೆಲೆಕ್ಷನ್ ಬಂದರೆ ಕ್ಯಾಂಡಿಡೇಟ್ ಫಾರ್ ದ ಫಾಲೋಯಿಂಗ್ ಫೆಲೋಶಿಪ್ ವಿಲ್ ಬಿ ಮೇಡ್ ಥ್ರೂ ಯುವರ್ ಮಾರ್ಕ್ಸ್. ನಿಮ್ಮ ಪರ್ಸೆಂಟೇಜ್ ಮೂಲಕ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ, ಎಲಿಜಿಬಿಲಿಟಿ ನಡೆಯುತ್ತೆ. ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಮಾಸ್ಟರ್ ಮಾಡಿರೋರು ಮಾಡ್ಬೋದು ಅಂದರೆ ಎನಿ ಸಬ್ಜೆಕ್ಟ್, ಎನಿ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಕಾಮರ್ಸ್, ಎಜುಕೇಷನ್, ಪೊಲಿಟಿಕಲ್ ಸೈನ್ಸ್, ಕನ್ನಡ, ಸೋಷಿಯಲ್, ಅಲ್ಲಿ ನೀವೇನಾದರೂ ಮಾಸ್ಟರ್ಸ್ ಮಾಡಿದರೆ ನೀವು ಎಲಿಜಿಬಿಲಿಟಿ ಇದ್ದೀರಾ. ಆ್ಯಂಡ್ ಎಕ್ಸಾಮಿನೇಷನ್ ಸ್ಕೀಮ್ಸ್ ಯಾವ ಥರ ಇರುತ್ತೆ, ಅದರ ರೂಲ್ಸ್ ಏನು ಅಂತ ನೋಡೋದಾದರೆ, ಎಕ್ಸಾಮಿನೇಷನ್ಸ್ ನಾನು ಆಲ್ರೆಡಿ ಹೇಳಿರೋ ಹಾಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. 180 ಮಿನಿಟ್ಸ್ 3 ಅವರ್ಸ್ ಟೈಮ್ ಇರುತ್ತೆ ವಿತೌಟ್ ಬ್ರೇಕ್. ನಿಮಗೆ ಯಾವುದೇ ತರಹದ ಬ್ರೇಕ್ ಇರಲ್ಲ. ಆ್ಯಂಡ್ ಇಟ್ ವಾಸ್ CBT ಫಾರ್ಮ್ಯಾಟ್ ಎಕ್ಸಾಮ್. CBT ಅಂದರೆ ನಿಮಗೆ ಗೊತ್ತಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಪ್ಯೂಟರ್ ಮೂಲಕ ನಡೆಯುತ್ತೆ, ಯಾವುದೇ ಪೆನ್ನು ಪೇಪರ್ ಇರೋದಿಲ್ಲ. ಇದು ಸಿಸ್ಟಮ್ ಓರಿಯೆಂಟೆಡ್ ಎಕ್ಸಾಮ್ಸ್ ಆಗಿರುತ್ತೆ. ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ, ಕೆಲವೊಂದು ಕಡೆ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ 9 to 10 ಸಮಥಿಂಗ್ ಡಿಸ್ಟಿಕ್ಸಲ್ಲಿ ಮಾತ್ರ CBT ಫಾರ್ಮೆಟ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ನಿಮಗೆ ನಿಮ್ಮ ನಿಯರ್ ಬೈ ಯಾವುದು ನಿಮ್ಮ ನಿಯರ್ ಬೈ ಏನು ಡಿಸ್ಟಿಕ್ಸ್ ಇದೆ ಅಲ್ಲಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಮೋಸ್ಟ್ ಕಾಮನ್ಲಿ ಬೆಂಗಳೂರು ಇಸ್ ಬೆಸ್ಟ್. CBT ಫಾರ್ಮೆಟ್ ನಾನು ಲಾಸ್ಟ್ ಟೈಮ್ ಬರೆದಾಗ ನಮಗೆ ಬೆಂಗಳೂರಲ್ಲಿ ಹಾಕಿದರು, ನಿಯರ್ ಹೊಸಕೋಟೆ ಹತ್ರ ಎಲ್ಲೋ ಬರುತ್ತೆ. ಸೊ ಅಲ್ಲಿ ಹಾಕಿದ್ರು, ಗೊತ್ತಿಲ್ಲ, ತುಂಬ ಸೆಂಟರ್ಸ್ ಇದೆ. ನಾನು ಬರೆದಾಗ ಅಲ್ಲಿ ಹಾಕಿದ್ರು. ಇಟ್ ವಾಸ್ ನೈಸ್, ಚೆನ್ನಾಗಿದೆ. ಬಟ್ ಶಿಫ್ಟ್ ವೈಸ್ ನಡೆಯುತ್ತೆ, ಟೈಮಿಂಗ್ಸ್ ಡಿವೈಡ್ ಆಗಿರುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಶಿಫ್ಟ್ ಇರುತ್ತೆ ಆ್ಯಂಡ್ ಸಬ್ಜೆಕ್ಟ್ ಕೋಡ್ ಇರುತ್ತೆ. ನೀವು ಅದನ್ನೆಲ್ಲ ತಿಳ್ಕೊಂಡು ಸಂಪೂರ್ಣ ಜ್ಞಾನವನ್ನು UGT ಬಗ್ಗೆ ತಿಳ್ಕೊಳ್ಳಿ. ಇದೇನು ನೋಟಿಫಿಕೇಷನ್ ಇದೆ, ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಇದು CBT ಫಾರ್ಮೆಟ್ ಎಕ್ಸಾಮ್. ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಅಂದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಓನ್ಲಿ 2 ಲ್ಯಾಂಗ್ವೇಜಸ್ ಇರುತ್ತೆ. ನಿಮ್ಮ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಏನಿದೆ, ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದು ನಿಮ್ಮ ಸಬ್ಜೆಕ್ಟಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮಾಸ್ಟರ್ ಇನ್ ಹಿಂದಿ ಮಾಡಿದರೆ ನಿಮ್ಮ ಪೇಪರ್ 2 ಏನಿದೆ ಅದು ಹಿಂದಿಲಿರುತ್ತೆ. ಪೇಪರ್ 1 ವಾಸ್ ಇಂಗ್ಲೀಷ್ ಆ್ಯಂಡ್ ಹಿಂದಿಲಿರುತ್ತೆ. ನೀವು ಅಲ್ಲಿ ಲ್ಯಾಂಗ್ವೇಜ್ ನೋಡ್ಕೋಬೋದು. ಪೇಪರ್ 2 ಈಸ್ ನಿಮ್ಮ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ನೀವು ಮಾಸ್ಟರ್ ಇನ್ ಕನ್ನಡ ಮಾಡಿದರೆ ಕನ್ನಡದಲ್ಲಿರುತ್ತೆ ಪೇಪರ್ 2. ನಮ್ಮದು ಮಾಸ್ಟರ್ ಇನ್ ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷಲ್ಲಿದೆ. ಪೇಪರ್ 1 ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡರಲ್ಲೂ ಇರುತ್ತೆ. ಅದನ್ನು ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾಡ್ಬೋದು. ಸಮಯ ಜಾಸ್ತಿ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ, ಲಿಮಿಟ್ಸ್ ಇರಲ್ಲ. 2 ಪೇಪರ್ಗೆ ಅವ್ರು ಸೇರಿ 180 ನಿಮಿಷ 3 ಅವರ್ಸ್ ಕೊಟ್ಟಿರ್ತಾರೆ ಅವರು. ನೀವು ಅದ್ರ ಮೂಲಕ ನೀವೇನು ಮಾಡ್ಬೋದು, ಎಕ್ಸಾಮ್ಸ್ ಸೆಲೆಕ್ಟ್ ಮಾಡ್ಬೋದು. ನೆಗೆಟಿವ್ಸ್ ಇರಲ್ಲ ಇದರಲ್ಲಿ. ಅಟೆಂಡ್ ಮಾಡಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ರೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಹ ಪ್ರೊವೈಡ್ ಮಾಡ್ತಾರೆ. ಇವರದೇ ಆದ ವೆಬ್ಸೈಟಲ್ಲಿ ಎಕ್ಸಾಮ್ ಸರ್ಟಿಫಿಕೇಟ್ ಹಾಕ್ತಾರೆ. ಎಕ್ಸಾಮ್ಸ್ ಮುಗ್ದು 90 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ವರ್ಷಕ್ಕೆ 2 ಸಲ UGC ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇಟ್ ವಾಸ್ ವೆರಿ ಗುಡ್ ಎಕ್ಸಾಮ್ಸ್. ಸ್ವಲ್ಪ ಟಫ್ ಇದ್ರೂ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಮ ವರ್ತ್ ಏನಿದೆ, ರೆಸ್ಯೂಮ್ ವರ್ತ್ನ ಇದು ಹೈಕ್ ಮಾಡುತ್ತೆ. ಈ ಅಪ್ಲಿಕೇಶನ್ ಯಾವ ಥರ ಸಬ್ಮಿಟ್ ಮಾಡಬೇಕು ಅಂದರೆ, UGC ನೆಟ್ ವೆಬ್ಸೈಟ್ ಏನಿದೆ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಫಾರ್ಮ್ಸ್ ಇರುತ್ತೆ, ಸ್ವಲ್ಪ ಸ್ಟೆಪ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಫೀಸ್ ಪೇ ಮಾಡಿದ್ರೆ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ, ಸಬ್ಮಿಟ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಈ ಎಕ್ಸಾಮ್ಸ್ ನೀವು ಬರೀಬೇಕು ಅಂದರೆ, ಎಕ್ಸಾಮ್ಸ್ನಲ್ಲಿ ಕ್ವಾಲಿಫೈ ಆಗಬೇಕು, ಎಲಿಜಿಬಿಲಿಟಿ ಪಡ್ಕೋಬೇಕು ಅಂದರೆ ನೀವು ನಿಮ್ಮ ಮಾಸ್ಟರ್ಸ್ ಡಿಗ್ರಿನ ಮುಗಿಸಿರಬೇಕು ಅಥವಾ 4th ಸೆಮ್ಮಲ್ಲಿ ಓದ್ತಾ ಇರಬೇಕು. ಆ್ಯಂಡ್ ಎಲ್ಲ ಸೆಮ್ಮಲ್ಲೂ ಸಹ ನೀವು ನಾವು ಏನು ಹೇಳ್ತೀವಿ, ಟೋಟಲ್ ನಿಮ್ಮ ಅಟ್ಲೀಸ್ಟ್ 50% ಎಬೋ ನಿಮ್ಮ ಮಾರ್ಕ್ಸ್ ಇರಬೇಕು.
ಇದ್ದರೆ ನೀವು ಕ್ವಾಲಿಫೈ ಆಗ್ತೀರಾ. ಆ್ಯಂಡ್ PhD ಅಡ್ಮಿಷನ್ಗೂ ಸಹ ನೀವು ಎಲಿಜಿಬಿಲಿಟಿ ಇರ್ತೀರಾ. GRF ಅಸಿಸ್ಟೆಂಟ್ ಪ್ರೊಫೆಸರ್ PhD ಅಡ್ಮಿಷನ್ಗೆ ನೀವು ಈ ಎಕ್ಸಾಮ್ಸ್ ಮುಗಿಸಿ ಕ್ವಾಲಿಫೈ ಆದರೆ ನಿಮ್ಮ ಅಡ್ಮಿಷನ್ ಸಿಗುತ್ತೆ. ಸೊ ಇದು ಏನಿರುತ್ತೆ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಆ್ಯಂಡ್ ದ ಕ್ಯಾಂಡಿಡೇಟ್ ಹ್ಯಾವಿಂಗ್ ಪಾಸ್ಡ್ 4 ಇಯರ್, ನೀವೇನಾದರೂ ಬ್ಯಾಚುಲರ್ ಡಿಗ್ರಿ 4 ಇಯರ್ಸ್ ಡಿಗ್ರಿ ಮುಗಿಸಿದ್ರೆ, ಬ್ಯಾಚುಲರ್ ಡಿಗ್ರಿನೇ 4 ಇಯರ್ ಮುಗಿಸಿದ್ರೆ, ನೀವು ಎಲ್ಲ ಸೆಮ್ಮಲ್ಲೂ ಪಾಸಾಗಿ 75 ಮಾರ್ಕ್ಸ್ ಇದ್ದರೆ ನೀವು ಸಹ ಎಲಿಜಿಬಿಲಿಟಿ ಇದ್ದೀರಾ ಅಂತ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ನೀವು ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ನೀವು ನಿಮ್ಮದೇ ಆದ ಸ್ಪೆಸಿಫಿಕ್ ಪೇಪರ್ನಲ್ಲಿ ಮಾಸ್ಟರ್ಸ್ ಮುಗಿಸಿರೋದ್ರಿಂದ ನೀವು ನಿಮ್ಮದೇ ಡೈಲಿ ಪ್ಲ್ಯಾನ್ ಮೂಲಕ ಡೈಲಿ ನೋಟ್ಸ್ ಮಾಡಿಕೊಂಡು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ನೆಕ್ಸ್ಟು ರಿಸರ್ವೇಷನ್ ಸೆಕ್ಷನಿಗೆ ಬಂದರೆ SC ST ಅವ್ರಿಗೆ SC ಅವ್ರಿಗೆ 15%, ST ಅವ್ರಿಗೆ 7.5%, OBC ಅವ್ರಿಗೆ 27% ಆ್ಯಂಡ್ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 10% ಆ್ಯಂಡ್ ಡಿಸೆಬಿಲಿಟಿ ವಿತ್ ಬೆಂಚ್ ಮಾರ್ಕ್ ಇರೋರಿಗೆ 5% ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ. ಇದು ಪರ್ಸೆಂಟೇಜಲ್ಲಿ ನಿಮಗೆ ಗೊತ್ತಾಗುತ್ತೆ ರಿಸರ್ವೇಷನ್ ಯಾವ ಥರ ಇರುತ್ತೆ ಅಂತ. ಒಂದೊಂದು ಕ್ಯಾಟಗರಿಯವ್ರಿಗೆ ಒಂದೊಂದು ತರಹದ ಪರ್ಸೆಂಟೇಜ್ ಡಿವೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ SC ST ಕ್ಯಾಟಗರಿ ಅವ್ರಿಗೆ 32ಗೆ ಕಟ್ ಆಫ್ ಆಗಿದ್ರೆ, ಇನ್ನು ಅದರ್ ಕ್ಯಾಸ್ಟಿಗೆ 52ಗೆ ಕಟ್ ಆಫ್ ಆಗಿರುತ್ತೆ. ಸೊ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಎಕ್ಸಾಮ್ಸ್ನೆಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಈ ಎಕ್ಸಾಮ್ಸಲ್ಲೂ ಅಷ್ಟೇ ಅದೇ ಥರ ಸೆಕ್ಷನ್ ವೈಸ್ ಕ್ಯಾಟಗರಿ ವೈಸ್ ಕಟ್ ಆಫ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಮಿನಿಮಮ್ 40% ಕಟ್ ಆಫ್ ಫಾರ್ ಜನರಲ್ ಕ್ಯಾಟಗರಿ, 35% ಫಾರ್ ರಿಸರ್ವ್ಡ್ ಬೇಸ್ಡ್ ಆನ್ ದ ಯುವರ್ ಮಾರ್ಕ್ಸ್ ಮೇಲೆ ಕಟ್ ಆಫ್ ನಡೆಯುತ್ತೆ. ಇನ್ನು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಅಂತ ತಿಳ್ಕೊಳ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಟು ಎಂಡ್ವರೆಗೂ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ ಇರಬೇಕು ಅಂತ ತಿಳಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಕ್ಸಾಮ್ಸ್ ಮುಗಿದು 90 ಡೇಸ್ ಒಳಗಡೆ ರಿಸಲ್ಟ್ ಕಂಡಕ್ಟ್ ಮಾಡ್ತಾರೆ. ದ ರಿಸಲ್ಟ್ ಡಿಕ್ಲೇರ್ಡ್ ಬೈ NTA. ಈ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು UGC ವೆಬ್ಸೈಟಿಂದ. ಅದು ಲೈಫ್ ಟೈಮ್ ಆ್ಯಂಡ್ PhD ಆ್ಯಂಡ್ GRFಗೆ 4 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ. ಆ್ಯಂಡ್ ಲಾಸ್ಟ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಇಲ್ಲಿ ಕೋಡ್ನ ಅವರು ಡಿಸ್ಕ್ರೈಬ್ ಮಾಡಿರ್ತಾರೆ. ಆ ಕೋಡ್ನ ನೀವು ತಿಳ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನಲ್ಲಿ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಕೋಡ್ನ ನೀವು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಒಂದು 64 ಸಮಥಿಂಗ್ ಸಬ್ಜೆಕ್ಟ್ಸ್ನ ಅವರು 65 ಸಬ್ಜೆಕ್ಟ್ಸ್ಗೆ UGC ನೆಟ್ ಅವರು ಕ್ವಾಲಿಫಿಕೇಷನ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಸಬ್ಜೆಕ್ಟಿಗೂ ಅದರದೇ ಆದ ಕೋಡ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಯುರ್ವೇದಿಕ್ ಬಯಾಲಜಿ ಅಂತ ಇದೆ, ಅದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇಂಗ್ಲೀಷ್ಗೆ 30 ಅಂತ ಕೋಡ್ ಇದೆ. ಇನ್ನು CBT ಫಾರ್ಮೆಟ್ ಎಕ್ಸಾಮ್ ಸೆಂಟರ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು, ದಾವಣಗೆರೆ, ಧಾರವಾಡ, ಹಾಸನ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಇದಿಷ್ಟು ನಮ್ಮ ಕರ್ನಾಟಕದಲ್ಲಿರುವಂಥ CBT ಫಾರ್ಮೆಟ್ ಎಕ್ಸಾಮ್ ಸೆಂಟರ್. ನಿಮಗೆ ಯಾವುದು ನೀವಿರೋ ಜಾಗಕ್ಕೆ ಅಂದರೆ ನಿಮ್ಮ ಡಿಸ್ಟಿಕ್ಕಿಗೆ ಯಾವುದು ಹತ್ರ ಇದೆ ಆ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು. CBT ಫಾರ್ಮೆಟ್ ಎಕ್ಸಾಮ್ಸ್ ಇರುತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಪೇಪರ್ ಆ್ಯಂಡ್ ಪೆನ್ ಎಕ್ಸಾಮ್. CBT ಫಾರ್ಮೆಟ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಸೆಂಟ್ರಲ್ ಎಕ್ಸಾಮ್ಸ್ ಆಗಿರೋದ್ರಿಂದ ಆನ್ ಟೈಮ್ ಹೋಗಬೇಕು. ಏನಾದರೂ ನೀವು ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕ್ ಮಾಡಿದರೆ, ನೀವು ಎಕ್ಸಾಮ್ ಸೆಂಟರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅವರು ಅಲ್ಲೇ ನಿಮ್ಮ ಅಪ್ಲಿಕೇಶನ್ ಏನು ಮಾಡ್ತಾರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಪ್ಲೈ ಮಾಡುವಾಗ 2-3 ಸಲ ಚೆಕ್ ಮಾಡಿ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಸಹ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯ ಮಿಸ್ ಆಗಿದ್ದರೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕ್ಲಾರಿಟಿ ಕೊಡೋ ಪ್ರಯತ್ನ ಸಹ ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅಗತ್ಯವಾಗಿದೆ. ಥ್ಯಾಂಕ್ ಯು.